ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ವೆಸ್ಟ್ ಬೆಂಗಾಲ್ನಲ್ಲಿ ದಿನದಿಂದ ದಿನಕ್ಕೆ ಆಗ್ತಿರೋ ಡೆವಲಪ್ಮೆಂಟ್ಸ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಮತಾ ಬ್ಯಾನರ್ಜಿಯನ್ನು ಜೈಲಿಗೆ ಅಟ್ಟೋವರೆಗೂ ಸುವೇಂದು ಸರಿಯಾಗಿ ನಿದ್ದೆ ಕೂಡ ಮಾಡ್ತಾರಲ್ವೋ ಗೊತ್ತಿಲ್ಲ. ನೋಡಿ, ಅದಕ್ಕೆ ಕೆಲವೊಂದು ದಾಖಲೆಗಳ ಸಮೇತ ಇವತ್ತು ನಾನು ಬಂದಿರೋದು. ಡೀಟೇಲ್ಡಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ರೆ ಒಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗಬಹುದು. ನೋಡಿ, ನಾಯಕ ಮಾತ್ರ ಬದಲಾದರೆ ದೇಶ ಬದಲಾಗೋದಿಲ್ಲ. ಆತನ ಯೋಜನೆಗಳು ಒಂದು ಸಮಾಜವನ್ನು ಬದಲಾಯಿಸಬೇಕು, ಆತನ ಸ್ಕೀಮ್ಗಳು ಸಮಾಜವನ್ನು ತಲುಪಬೇಕು. ಈ ನಿಟ್ಟಿನಲ್ಲಿ ಇವತ್ತು ಸುವೇಂದು ಅಧಿಕಾರಿ ಆಡಳಿತವನ್ನು ನಡೆಸ್ತಾ ಇರೋದು. ಅವರ ಅಧಿಕಾರವನ್ನು ಸ್ವೀಕಾರ ಮಾಡಿದ ಮೇಲೆ ಬೆಂಗಾಲಿ ಜನರ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾ ಇರೋದು. ನಿಮಗೆ ಸಿಲಿಗುರಿ, ಹೌರಾ, ಕೋಲ್ಕತ್ತಾ, ಹೀಗೆ ಉತ್ತರ ಬಂಗಾಳ, ಪಶ್ಚಿಮ ಬಂಗಾಳ ಎಲ್ಲರೂ ಕೂಡ ಒಂದು ರೀತಿಯಾಗಿ ಅಲೆಕ್ಸಾಂಡರ್ ದಂಡಯಾತ್ರೆಯನ್ನು ಕೈಗೊಂಡಿರೋ ರೀತಿ ಸುವೇಂದು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ, ಬದಲಾವಣೆಯ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಅಭಿಪ್ರಾಯಗಳು ಮೂಡಿ ಬರ್ತಾ ಇರೋದು. ನೋಡಿ, ಮೊದಲು ರಾಜ್ಯದ ಜನರಲ್ಲಿ ದೇಶಭಕ್ತಿಯ ಕಾಳಜಿಯನ್ನು ಮೂಡಿಸಬೇಕು, ಆಮೇಲೆ ತಾನಾಗೆ ರಾಜ್ಯದ ಜನ ಕೂಡ ದೇಶದ ಪರವಾಗಿ ನಿಲ್ತಾರೆ ಅನ್ನೋ ಸಲುವಾಗಿ ರಾಷ್ಟ್ರಗೀತೆಯನ್ನು CM ಸುವೇಂದು ಅಧಿಕಾರಿಯವರು ಶಾಲೆಗಳಲ್ಲಿ ಕಡ್ಡಾಯ ಪ್ರಾರ್ಥನಾ ಗೀತೆಯಾಗಿ ಮಾಡಿದ್ರು. ಇದು ಕಡ್ಡಾಯ ಕೂಡ ಅಲ್ಲ, ಇದು ಕಟ್ಟುನಿಟ್ಟಿನ ಆರ್ಡರ್. ಇದನ್ನು ಉಲ್ಲಂಘನೆ ಮಾಡಿದ್ರೆ ಲೀಗಲಿ ಪನಿಷ್ಮೆಂಟ್ ಕೂಡ ಇದೆ. ಇದೀಗ ಅದು ಕೇವಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಮದ್ರಾಸಾಗಳಿಗೂ ಕೂಡ ಈಗ ರವಾನೆ ಆಗಿರೋದು. ಒಂದು ಎಚ್ಚರಿಕೆ ಸಂದೇಶ ರವಾನೆ ಆಗಿರೋದು. ಅನುದಾನಿತ ಮತ್ತು ಅನುದಾನ ರಹಿತ ಮದ್ರಸಾಗಳಿಗೂ ಕೂಡ ಈ ಆದೇಶ ಅನ್ವಯವಾಗುತ್ತೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮದ್ರಸಾಗಳಲ್ಲೂ ಕೂಡ ರಾಷ್ಟ್ರಗೀತೆ ಅಂದರೆ ಒಂದೇ ಮಾತ್ರ ಮೊಳಗಲೇಬೇಕು ಅನ್ನೋ ಕಟ್ಟುನಿಟ್ಟಿನ ಆದೇಶವನ್ನು ಸುವೇಂದು ಸರ್ಕಾರ ರಿಲೀಸ್ ಮಾಡಿದೆ. ಸ್ನೇಹಿತರೆ, ವೆಸ್ಟ್ ಬೆಂಗಾಲ್ನಲ್ಲಿ ಈಗಾಗಲೇ 614 ಸರ್ಕಾರಿ ಮದರಸಾಗಳಿರೋದು. ಪಶ್ಚಿಮ ಬಂಗಾಳ ಸರ್ಕಾರದ ಅಲ್ಪಸಂಖ್ಯಾತ ವ್ಯವಹಾರಗಳು ಮತ್ತು ಮದರಸಾ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಾನ್ಯತೆ ಪಡೆದಂಥ ಅನುದಾನ ರಹಿತ ಮತ್ತು ಅನುದಾನಿತ ಮದರಸಾಗಳಿಗೆ ಈ ಆರ್ಡರ್ ಅಪ್ಲೈ ಆಗೋದು. ದಟ್ ವಾಸ್ ಒನ್ ಮೆಸೇಜ್ ಪಾಸ್ಟ್ ಅಂತ ಅನ್ನಿಸ್ತಾ ಇರೋದು ನನಗೆ. ನೋಡಿ, ಸ್ವಾತಂತ್ರ್ಯಕ್ಕಾಗಿ ವಸಾಹತುಶಾಹಿಗಳಿಂದ ನಾವು ಮುಕ್ತವಾಗಬೇಕು ಅನ್ನೋ ಕಾರಣಕ್ಕೆ ಒಂದು ಜನಾಂದೋಲನ ಗೀತೆಯಾಗಿ ಒಂದೇ ಮಾತ್ರ ಬಂದಿದ್ದು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ದೀದಿಯ ದುರಾಡಳಿತದಿಂದ ಮುಕ್ತವಾಗಲಿಕ್ಕೆ ಒಂದು ಜನಾಂದೋಲನ ಗೀತೆ ಮೊಳಗ್ತಾ ಇರೋದು. ಅದು ರಾಷ್ಟ್ರೀಯತೆಯ ಒಂದು ಭಕ್ತಿಯನ್ನು ತನ್ನ ಮನಸ್ಸಿನಲ್ಲಿ ಮೂಡಿಸ್ಕೊಳ್ಳಿಕ್ಕೂ ಕೂಡ ಸುವೇಂದು ಅಧಿಕಾರಿ ಈ ಥರದ ಆರ್ಡರ್ಗಳನ್ನು ಪಾಸ್ ಮಾಡ್ತಾ ಇರೋದು. ನೋಡಿ, ತೃಣಮೂಲ ಕಾಂಗ್ರೆಸ್ ಬಂಗಾಳದಲ್ಲಿ ಹೆಸರಿಲ್ಲದಂಥ ಮೂಲೆ ಗುಂಪಾಗ್ತಾ ಇರೋದು. ಈಗಾಗಲೇ ದೀದಿ ಕೋಟೆ ಹೊಡೆದು ಹೋಗಿಬಿಟ್ಟಿದೆ, ಛಿದ್ರವಾಗಿಬಿಟ್ಟಿದೆ. TMC ಕೂಡ ದೀದಿ ಸಾಮ್ರಾಜ್ಯದ ದೊಡ್ಡ ದೊಡ್ಡ ಹೆಗ್ಗಣಗಳನ್ನು ED, CBI, CID ಹೀಗೆ ತನಿಖೆಯ ಮುಖಾಂತರವಾಗಿ ಜೈಲಿಗೆ ಕಳಿಸ್ಲಿಕ್ಕೆ ದೊಡ್ಡ ರಣತಂತ್ರಗಳನ್ನು ಕೂಡ ಸುವೇಂದು ಅಧಿಕಾರಿ ಹೆಣಿತಾ ಇರೋದು. ಇದೀಗ ಇದರ ಭಾಗವಾಗಿ ದೀದಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ದೀದಿ ಆಡಳಿತಾವಧಿಯಲ್ಲಿ ಯಾರನ್ನೆಲ್ಲ ಕಡೆಗಣಿಸಿದ್ರು, ಯಾರನ್ನೆಲ್ಲ ದುರ್ಬಳಕೆ ಮಾಡ್ಕೊಂಡಿದ್ರು, ಅವರಿಂದಲೇ ಇವತ್ತು ದೀದಿಗೆ ತಕ್ಕ ಪಾಠವನ್ನು ಕಲಿಸೋಕ್ಕೆ ಸುವೇಂದು ಅಧಿಕಾರಿಯವರು ಮುಂದಾಗಿರೋದು. ನಿಮಗೆಲ್ರಿಗೂ ಕೂಡ ನೆನಪಿರ್ಬೋದು, ಆ ಥರದೊಂದು ಘಟನೆ ಇವತ್ತು ಒಂದು ಆರ್ಡ್ರ್ ಪಾಸ್ ಮಾಡಿರೋ ಸಂಬಂಧವಾಗಿ ನಾನು ಹೇಳ್ತಾ ಇರೋದು. ಮಮತಾ ಬ್ಯಾನರ್ಜಿ ಸಿಟ್ಟಿಗೆ ಗುರಿಯಾಗಿ ಮೂಲೆ ಗುಂಪಾಗಿದ್ದಂಥ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ, ಆಗಿನ ಕಾಲಕ್ಕೆ ಮಹಿಳಾ ಸಿಂಹಣಿ ಅಂತ ಹೇಳಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡಂಥವ್ರು. ಬಂಗಾಳ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಚರ್ಚಿತವಾದಂಥ ಒಂದು ಕೇಸ್ ಅದು, ಪ್ರಕರಣ ಅದು, ದೌರ್ಜನ್ಯದ ಕೇಸ್ ಅದು. IPS ಅಧಿಕಾರಿ ದಮಯಂತಿ ಸೇನ್ ಅವ್ರನ್ನ ಭಾಳ ದೊಡ್ಡ ಮಟ್ಟದಲ್ಲಿ ಕಡೆಗಣಿಸಿತ್ತು ಇದೇ ದೀದಿ ಸರ್ಕಾರ. ಇವತ್ತು ಅವ್ರನ್ನ ಮತ್ತೆ ಅಖಾಡಕ್ಕೆ ಇಳಿಸಿರೋದು, ಅದು ದೀದಿಯನ್ನು ಮತ್ತೆ ಜೈಲಿಗೆ ಕಳಿಸ್ಲಿಕ್ಕೆ ಅನ್ನೋ ಸ್ಪಷ್ಟ ಸಂದೇಶ ಇಲ್ಲಿಂದ ಹೋಗ್ತಾ ಇರೋದು. ನೋಡಿ, ಒಂದು ಕಾಲದಲ್ಲಿ ಮಮತಾ ಸರ್ಕಾರದೊಂದಿಗೆ ಭಿನ್ನಾಭಿಪ್ರಾಯಗಳಿಂದ ಭಾಳ ದೊಡ್ಡ ಹಿನ್ನಡೆಯನ್ನು ಅನುಭವಿಸಿದ್ದಂಥ IPS ಅಧಿಕಾರಿ ದಮಯಂತಿ ಸೇನ್ ಅವರಿಗೀಗ ಸುವೇಂದು ಸರ್ಕಾರ ಒಂದು ದೊಡ್ಡ ಜವಾಬ್ದಾರಿಯನ್ನು ನೀಡ್ತಾ ಇದೆ. ಇದರ ಹಿಂದೆ ಒಂದಿಷ್ಟು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಕೂಡ ಇದ್ದಾವೆ. ಯಾಕೆಂದರೆ 2012ರಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಪಾರ್ಕ್ ಸ್ಟ್ರೀಟ್ ದೌರ್ಜನ್ಯದ ಕೇಸ್ ಅದು. ಅದರ ತನಿಖೆಯಿಂದಲೇ ದಮಯಂತಿ ಸೇನ್ ಅವರು ರಾಷ್ಟ್ರದ ಬಹಳ ದೊಡ್ಡ ಗಮನವನ್ನು ಸೆಳೆದಿದ್ದರು. ಪೊಲೀಸ್ ಜಂಟಿ ಆಯುಕ್ತರ ಕೆಲಸ ಮಾಡಿದ್ರು ಅವರು. ಆಗಿನ ಕಾಲಕ್ಕೆ ಕೋಲ್ಕತ್ತಾ ಪೊಲೀಸ್ ಕ್ರೈಮ್ ವಿಭಾಗದ ಜಂಟಿ ಆಯುಕ್ತರಾಗಿದ್ದರು. ಈ ಪ್ರಕರಣದ ಸತ್ಯಾಸತ್ಯತೆ ಮತ್ತು ಅನೇಕ ರಾಜಕೀಯ ವಿವಾದಗಳು ಕೂಡ ಉಂಟಾದರೂ ಕೂಡ ತುಂಬ ದಕ್ಷ ಅಧಿಕಾರಿಯಂತೆ ಕಾರ್ಯನಿರ್ವಹಿಸಿ ಆರೋಪಿಗಳನ್ನು ಬಂಧಿಸಿದರು. ಆದರೆ ಆ ಸಮಯದಲ್ಲಿ ಇದೇ ದೀದಿ ಅವರು ಏನು ಮಾಡ್ತಾರೆ ಅಂದರೆ, ಪ್ರಕರಣದ ಬಳಿಕ ಅವ್ರನ್ನ ಪ್ರಮುಖ ಹುದ್ದೆಯಿಂದಲೇ ಸೈಡಿಗೆ ಹಾಕ್ಬಿಡ್ತಾರೆ, ಮೂಲೆ ಗುಂಪು ಮಾಡಿಬಿಡ್ತಾರೆ. ಮಮತಾ ಸರ್ಕಾರದ ಮೇಲೆ ಆರೋಪಗಳು ಬಂದವು, ಆಕ್ರೋಶಗಳು ಕೇಳಿಬಂದವು. ದೀದಿ ಅಂದರೆ ಅದೊಂದು ರೀತಿಯಾಗಿ ದರ್ಬಾರ್ ಆಡಳಿತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು. ಆದರೆ ಇವತ್ತು ಸುವೇಂದು ಅಧಿಕಾರಿ ಏನು ಮಾಡಿದ್ರು ಅಂದರೆ, ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಯಾವೆಲ್ಲ ದೌರ್ಜನ್ಯಗಳ ಕೇಸಿದಾವೆ ಇಲ್ಲಿಯವರೆಗೂ ಅವೆಲ್ಲವನ್ನೂ ಕೂಡ ಮತ್ತೆ ಮರುತನಿಖೆಗೆ ಆದೇಶ ಮಾಡಲು ಒಂದು ಆಯೋಗವನ್ನು ರಚನೆ ಮಾಡಿದೆ. ದಮಯಂತಿ ಸೇನ್ ಅವ್ರನ್ನ ಸದಸ್ಯ ಕಾರ್ಯದರ್ಶಿಯಾಗಿ ಇದಕ್ಕೆ ನೇಮಕ ಮಾಡಿರೋದು.
ವಿಶೇಷವಾಗಿ TMC ಆಡಳಿತಾವಧಿಯಲ್ಲಿ ಆದಂಥ 15 ವರ್ಷಗಳಲ್ಲಿನ ಎಲ್ಲ ದೌರ್ಜನ್ಯ ಕೇಸ್ಗಳನ್ನು ಕೂಡ ಪರಿಶೀಲನೆ ಮಾಡೋ ಹೊಣೆಗಾರಿಕೆ ಈ ಆಯೋಗಕ್ಕಿದೆ, ಈ ದಮಯಂತಿ ಸೇನ್ ಅವರಿಗಿದೆ. ಹಳೆ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಒಂದು ಬೆಸ್ಟ್ ಅವಕಾಶವನ್ನು ಇವತ್ತು ಸುವೇಂದು ಅಧಿಕಾರಿಯವರು ಕೊಡೋದ್ರ ಮುಖಾಂತರವಾಗಿ ರಾಜಕೀಯವಾಗಿ ಮಮತಾ ಬ್ಯಾನರ್ಜಿ ಅವ್ರನ್ನ ಹಣಿಲಿಕ್ಕೆ ಈಗಾಗಲೇ ಅವ್ರನ್ನ ಸೋಲಿಸಿ ಮೂಲಗುಂಪು ಮಾಡಿಬಿಟ್ಟಿದ್ದಾರೆ. ಬಟ್ ಇನ್ನೂ ಕೂಡ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ಳೋದಿದೆ ಅನ್ನೋ ಒಂದು ಸ್ಪಷ್ಟ ಸಂದೇಶ. ಎಲ್ಲೋ ಒಂದು ಕಡೆ ಯೋಗಿಗಿಂತ ವೈಲೆಂಟ್ ಆಗ್ತಾ ಇದ್ದಾರೆ ಸುವೇಂದು ಅಧಿಕಾರಿಯವರು ಅಂತ. ಸೈಮಲ್ಟೇನಿಯಸ್ ಆಗಿ ಕೆಲಸ ಕಾರ್ಯಗಳನ್ನು ಇಬ್ಬರು ಕೂಡ ಮಾಡ್ತಾ ಇರೋದು. ಒಂದು ಕಡೆ ಬುಲ್ಡೋಜರ್ ಅಸ್ತ್ರ, ಉತ್ತರ ಪ್ರದೇಶದಿಂದಲೇ ಬುಲ್ಡೋಜರ್ಗಳನ್ನು ತರಿಸ್ಕೊಳ್ಳೋದು, ಇನ್ನೊಂದು ಕಡೆ ಇಬ್ಬರ ನಿರ್ಧಾರಗಳು ಸೈಮಲ್ಟೇನಿಯಸ್ ಆಗಿ ಪ್ಯಾರಲಲ್ಲಿ ಬರ್ತಾ ಇರೋದು. ನೋಡಿ, ರಸ್ತೆಗಳಲ್ಲಿ ನಮಾಜ್ ಮಾಡೋ ಹಾಗಿಲ್ಲ ಅಂತ. ಇದು ಪಶ್ಚಿಮ ಬಂಗಾಳದಲ್ಲಿ ಮಾಡಿದಿರ್ತಕ್ಕಂಥ ರೂಲ್ಸ್ ಅಲ್ಲ, UPಯಲ್ಲೂ ಕೂಡ ಅದೇ ಇರೋದು. ಅತ್ಯಂತ ಗಂಭೀರವಾಗಿ ಇಬ್ಬರು ಕೂಡ ಗುಡುಗ್ತಾ ಇರೋದು. ಜನರು ನಿಜವಾಗಿಯೂ ಕೂಡ ರಸ್ತೆಗಳ ಮೇಲೆ ನಮಾಜ್ ಮಾಡೋದನ್ನು ನಿಲ್ಲಿಸಿದಾರಾ ಅಂತ ಏನಾದರೂ ಯೋಗಿನ ಪ್ರಶ್ನೆ ಮಾಡಿದ್ರೆ ಯೋಗಿ ಆದಿತ್ಯನಾಥ್ ಅವರು ಖಡಕ್ಕಾಗೆ ಉತ್ತರ ಕೊಡ್ತಾರೆ. ನೀವು ಬಂದು ನೋಡಿ, ರಸ್ತೆಗಳಿರೋದೇ ಜನರ ಸಂಚಾರ ಮಾಡೋದಕ್ಕೆ. ರಸ್ತೆಗಳ ಮಧ್ಯೆ ನಿಂತ್ಕೊಂಡು ತಮಾಷೆ ಮಾಡ್ತಾ ಟ್ರಾಫಿಕ್ ಜಾಮ್ ಮಾಡಲಿಕ್ಕೆ ಯಾರಾದರೂ ಸಾಧ್ಯನಾ ಅಂತ ಹೇಳಿ ಅವರು ಈ ನಮಾಜ್ ಮಾಡೋರ ವಿರುದ್ಧ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟರು. ಓಕೆ, ವಿತ್ ರೆಸ್ಪೆಕ್ಟ್ ಟು ದಟ್ ನಾವೆಲ್ಲ ಧರ್ಮಗಳ ಆಚರಣೆಗಳನ್ನು ಕೂಡ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಬಟ್ ಯೋಗಿಯವರ ತೀರ್ಮಾನ ಯಾವ ಕಾರಣಕ್ಕೆ? ನೋಡಿ, ನಮ್ಮ ಸಂಖ್ಯೆ ದೊಡ್ಡದಿದೆ ಉತ್ತರ ಪ್ರದೇಶದಲ್ಲಿ. ರಸ್ತೆಯಲ್ಲಿ ಜಾಗ ಇಲ್ಲದೆ ಇದ್ದರೆ ಹೇಗೆ ಮಾಡೋದು? ಅದಕ್ಕೆ ನಾನು ನಿಮಗೋಸ್ಕರ ಶಿಫ್ಟ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಅವ್ರಿಗೆ ರಿಯಾಕ್ಟ್ ಮಾಡಿದ್ದೀನಿ ಅಂತ ಮುಸಲ್ಮಾನರ ಮೌಲ್ವಿಗಳಿಗೆ, ಅವ್ರ ನಾಯಕರುಗಳಿಗೆ, ಒಂದು ಲೀಡ್ರ್ಗಳಿಗೆ ಪಾಸ್ ಮಾಡಿರೋದು ಮೆಸೇಜ್ನ. ಇದೀಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ರೀತಿ ಇದೆ. ನಿಮಗೆ ಒಂದು ವೇಳೆ ಮನೆಯಲ್ಲಿ ಅಥವಾ ಮಸೀದಿಯಲ್ಲಿ ಜಾಗ ಸಾಲದೇ ಇದ್ದರೆ ಅದಕ್ಕೆ ತಕ್ಕಂತೆ ನಿಮ್ಮ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಮನೇಲೇ ಪ್ರೇ ಮಾಡ್ಬೋದು. ಅನಗತ್ಯವಾಗಿ ರಸ್ತೆಗಳಲ್ಲಿ ನೀವು ಜನಸಂದಣಿ ಟ್ರಾಫಿಕ್ ಜಾಮ್ ಮಾಡೋ ಹಾಗಿಲ್ಲ ಅಂತ ಮುಸಲ್ಮಾನ್ ಸಮುದಾಯಕ್ಕೆ ಒಂದು ಖಡಕ್ ಸಂದೇಶವನ್ನು ಕೊಟ್ಟರು. ನೋಡಿ, UP ಮತ್ತು ಪಶ್ಚಿಮ ಬಂಗಾಳ ಎರಡೂ ಕಡೆ ಈ ಥರದ ನಿರ್ಧಾರಗಳು ಹೊಮ್ತಾ ಇರೋದ್ರಿಂದ ನಾನು ಅದನ್ನೇ ಹೇಳ್ತಾ ಇರೋದು. ಆರಂಭದಲ್ಲಿ ಹೇಗೆ ಯೋಗಿ ಆದಿತ್ಯನಾಥ್ರವ್ರು ಬುಲ್ಡೋಜರ್ ಅಸ್ತ್ರ ಎಷ್ಟು ವೈಲೆಂಟ್ ಆಗಿತ್ತು, ಅದಕ್ಕಿಂತ ಡಬಲ್ ವೈಲೆಂಟಾಗಿ ಸುವೇಂದು ಅಧಿಕಾರಿ ಅವರು ಹೊರಗೆ ಬರ್ತಾ ಇರೋದು. ಭಾಳ ಜನ ಕೇಳ್ತಾರೆ, ಉದ್ದೇಶಪೂರ್ವಕವಾಗಿ ನೀವು ಅಲ್ಪಸಂಖ್ಯಾತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಬೆದರಿಸ್ತಾ ಇದ್ದೀರಿ, ಆ ಥರದ ತಂತ್ರಗಳನ್ನು ಹೆಣಿತಾ ಇದ್ದೀರಿ ಅನ್ನೋ ಆರೋಪಗಳು. ಆದರೆ ಇದು ಯಾವುದಕ್ಕೂ ಕೂಡ, ಈ ಯಾವ ಟೀಕೆಗಳಿಗೂ ಕೂಡ ಈ ಇಬ್ಬರು ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಾರ್ವಜನಿಕ ರಸ್ತೆಗಳು ಮತ್ತು ಜನಸಾಮಾನ್ಯರ ನೆಮ್ಮದಿಗೆ ಭಂಗ ತರ್ತಕ್ಕಂಥ ಯಾವ ಕೃತ್ಯಗಳು ಕೂಡ ಅದು ಕಾನೂನು ಬಾಹಿರವಾಗಿರ್ತವೆ, ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಈ ಥರದ ಆಚರಣೆಗಳ ವಿರುದ್ಧವಾಗಿಯೇ ನಾವು ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ ಇಬ್ಬರು ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇರೋದು. ಸ್ನೇಹಿತರೆ, ಮುಂದುವರೆದ ಭಾಗವಾಗಿ ನಾವು ಇನ್ನೊಂದಿಷ್ಟು ಡೀಟೇಲ್ನ ಹೇಳಲೇಬೇಕು. ಯಾಕೆಂದರೆ ಇಲ್ಲಿವರೆಗೂ ಕೂಡ ಚಿಕನ್ ನೆಕ್ ಕಾರಿಡಾರ್ ಬಗ್ಗೆ ನಾನು ಮಾತನಾಡಿರಲಿಲ್ಲ. ಹಳೆಯ ವೀಡಿಯೋಗಳಲ್ಲೂ ಕೂಡ ಅದರ ಅಪ್ಡೇಟ್ನ ಕೊಟ್ಟಿರಲಿಲ್ಲ. ಈಗಾಗಲೇ ಚಿಕನ್ ನೆಕ್ ಕಾರಿಡಾರ್ ಸಂಬಂಧಪಟ್ಟ ಹಾಗೆ ಸುವೇಂದು ಅಧಿಕಾರಿ ಅವರು ಕೇಂದ್ರ ಸರ್ಕಾರಕ್ಕೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ. ಹಾಗಾದರೆ ಏನಿದು ಚಿಕನ್ ನೆಕ್ ಕಾರಿಡಾರ್ ಅನ್ನೋ ಒಂದಿಷ್ಟು ಡೀಟೇಲ್ಸ್ ತುಂಬ ಚುಟುಕಾಗಿ ಅರ್ಥಪೂರ್ಣವಾಗಿ ಹೇಳೋ ಪ್ರಯತ್ನ. ನಮಗೆ ನಮ್ಮ ಇಂಡಿಯನ್ ಮ್ಯಾಪ್ನಲ್ಲಿ ಚಿಕನ್ ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ಅಂತ ಹೇಳಿ ಕರೀತಾರೆ. ಸಿಲಿಗುರಿ ನಿಮಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದ ಒಂದು ಸುಂದರ ಅದ್ಭುತ ತಾಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದೇ ಪಶ್ಚಿಮ ಬಂಗಾಳದ ನಾರ್ತ್ ಸೈಡ್ನಲ್ಲಿರ್ತಕ್ಕಂಥ ಒಂದು ಚಿಕ್ಕ ಭೂಭಾಗ ಇದು, ಭೂಮಿ ಇದು. ಅದಕ್ಕೆ ನಾವು ಚಿಕನ್ ನೆಕ್ ಕಾರಿಡಾರ್ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ಇಂಡಿಯನ್ ಸೆಕ್ಯೂರಿಟಿ ಸಿಸ್ಟಮ್ಗೆ, ಅಂದರೆ ನಮ್ಮ ರಕ್ಷಣಾ ಇತಿಹಾಸದಲ್ಲಿ ಇದು ಭಾಳ ಸೂಕ್ಷ್ಮವಾದಂಥ ಮಿಲಿಟರಿ ಪ್ರದೇಶ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಈ ಭಾರತದ ಈಶಾನ್ಯ ರಾಜ್ಯಗಳು ಯಾವ್ಯಾವಿದೆ, ಅಸ್ಸಾಂ, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಮೇಘಾಲಯ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ, ಇವೆಲ್ಲ ರಾಜ್ಯಗಳಿಗೂ ಕೂಡ ಸಂಪರ್ಕ ಮಾಡೋ ಒಂದು ಏಕೈಕ ಕೊಂಡಿ ಇದು. ಅಂದರೆ ಸ್ಮಾಲ್ ಭೂಪ್ರದೇಶ ಇದು. ಸೊ ಅದಕ್ಕೋಸ್ಕರವಾಗಿಯೇ ಇದನ್ನು ರಕ್ಷಣೆ ಮಾಡೋ ಕೆಲಸ, ಇದ್ರ ಬಗ್ಗೆ ಭದ್ರತೆಯನ್ನು ಒದಗಿಸೋ ಕೆಲಸ ಕೇಂದ್ರ ಸರ್ಕಾರದ್ದು. ಮತ್ತು ತುಂಬ ಆಯಕಟ್ಟಿನ ಜಾಗ ಆಗಿರೋದ್ರಿಂದ, ಮಿಲಿಟರಿ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ತುಂಬ ಸೆಕ್ಯೂರಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ನಾವು ಚಿಕನ್ ನೆಕ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಈ ಭೂಮಿ ಇದೆಯಲ್ಲ, ಇದು ಒಂಥರ ಕೋಳಿಯ ಕತ್ತನ್ನ ಕಾಣುತ್ತೆ. ಕೋಳಿಯ ಕುತ್ತಿಗೆಯ ರೀತಿ ತೆಳುವಾಗಿ ತುಂಬ ಸೂಕ್ಷ್ಮವಾದಂಥ ಗಡಿ ಪ್ರದೇಶವಾಗಿರೋದ್ರಿಂದ ಇದನ್ನು ಚಿಕನ್ ನೆಕ್ ಅಂತ ಹೇಳಿ ಕರಿತೀವಿ, ಕೋಳಿಯ ಕತ್ತು ಅಂತ ಹೇಳಿ ಕರಿತೀವಿ. ಸೊ ನಿಮಗೆ ಅಂದಾಜು ಇದು ಈ ಭೂಭಾಗ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಂದರೆ ಒಂದು 17ರಿಂದ 20 ಕಿಲೋಮೀಟ್ರ್ ಮಾತ್ರ ಅಗಲ ಇರೋದಿದು. ಹಾಗಾಗಿ ಇದನ್ನು ಚಿಕನ್ ನೆಕ್ ಕಾರಿಡಾರ್ ಅಂತ ಕರಿತೀವಿ. ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಇದೇ ಸುವೇಂದು ಅಧಿಕಾರಿ ಅವರು ಈ ಸಿಲಿಗುರಿ ಅಥವಾ ಚಿಕನ್ ನೆಕ್ ಕಾರಿಡಾರ್ ಭಾರತದ ಪಾಲಿಗೆ ಅತ್ಯಂತ ಮಹತ್ವದ್ದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಆಗಿರೋದ್ರಿಂದ ಈ ಕಾರಿಡಾರ್ನ 120 ಎಕರೆ ಜಾಗವನ್ನು ಪಶ್ಚಿಮ ಬಂಗಾಳದ BJP ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತಾ ಇದೆ. ಆರಂಭದಲ್ಲಿ ನಿಮಗೆ ದೀದಿ ಸರ್ಕಾರ ಏನಾದರೂ ಇದ್ದರೆ ಅಲ್ಲಿಂದ ಒಳಗೆ ಬರೋರು, ಹೊರಗೆ ಹೋಗೋರು, ಯಾರು ಎತ್ತ ಯಾವುದೂ ಲೆಕ್ಕ ಇರ್ತಾ ಇರಲಿಲ್ಲ.
ಹಾಗಾಗಿ ಇವತ್ತು ಆ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ನಿಮಗೆ ಭಾರತದ ಭೂಭಾಗದಿಂದ ಅಸ್ಸಾಂ, ಸಿಕ್ಕಿಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್ ಸೇರಿದಂತೆ ಒಟ್ಟು ಈಶಾನ್ಯದ 8 ರಾಜ್ಯಗಳಿಗೆ ಹೋಗ್ಲಿಕ್ಕೆ ಇರ್ತಕ್ಕಂಥ ಏಕೈಕ ರಸ್ತೆ ಮತ್ತು ನಿಮಗೇನಾದರೂ ರೈಲ್ವೆ ರೂಟ್ ಅಂದರೆ ಇದೆ. ಸೊ ಹಾಗಾಗಿ ಎಲ್ಲ ತೈಲ ಪೈಪ್ಲೈನ್ಗಳು, ಇಂಟರ್ನೆಟ್ ಕೇಬಲ್ಗಳು, ಜೊತೆಗೆ ಏನಾದ್ರು ಮಿಲಿಟರಿ ವಾಹನಗಳು ಇದೇ 22 ಕಿಲೋಮೀಟರ್ ಸಣ್ಣ ಜಾಗದಲ್ಲಿ ಹಾದು ಹೋಗಬೇಕು. ಒಂದು ವೇಳೆ ಯುದ್ಧದ ಸಮಯದಲ್ಲಿ ಚೀನಾ ದೇಶ ಏನಾದರೂ 22 ಕಿಲೋಮೀಟರ್ ಭಾಗದ ಮೇಲೆ ದಾಳಿ ನಡೆಸಿದ್ರೆ ಸಂಪೂರ್ಣವಾಗಿ ನಮ್ಮ ದೇಶದ ಬೇರೆ ಭಾಗದಿಂದ ಹೋಗೋದು ಕಡಿತ ಆಗಿಬಿಡುತ್ತೆ. ಅದಕ್ಕೆ ಇಲ್ಲೊಂದು ಹದ್ದಿನ ಕಣ್ಣು ಇಟ್ಟಿರಬೇಕು. ಆದರೆ ಪಶ್ಚಿಮ ಬಂಗಾಳ ಸರ್ಕಾರ ಇಲ್ಲಿವರೆಗೂ ಬಿಡ್ತಾ ಇರಲಿಲ್ಲ. ಯಾಕೆಂದ್ರೆ ದೀದಿ ಸರ್ಕಾರ ಇದೇ BSF ಸೇನೆ ಅಲ್ಲಿ ಇರುತ್ತೆ, ಬಟ್ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತಾ ಅದು ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಚಿಕನ್ ನೆಕ್ ಕಾರಿಡಾರ್ನ 120 ಎಕರೆ ಭೂಮಿಯನ್ನು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ. ಅಂದರೆ ಏನಾಗುತ್ತೆ, NHAI ಮತ್ತು NHIDCL ಅಂದರೆ ಕೇಂದ್ರದ ಈ ತನಿಖಾ ಏಜೆನ್ಸಿಗಳು, ರಕ್ಷಣಾ ಏಜೆನ್ಸಿಗಳು ಇವೆಲ್ಲವೂ ಕೂಡ ಇಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಶುರು ಮಾಡ್ತವೆ. ಅಲ್ಲಿ ಏನೇ ಕೆಲಸಗಳಿದ್ದರು, ರಕ್ಷಣಾತ್ಮಕ ಏನಾದರೂ ಕಾಮಗಾರಿಗಳಿದ್ದರೆ ಆ ಭೂಮಿಯನ್ನು ಬಳಕೆ ಮಾಡಿಕೊಂಡು ಬೇಲಿ ಹಾಕೋದು, ಗೋಡೆಗಳ ನಿರ್ಮಾಣ ಮಾಡೋದು, ಸೆಕ್ಯೂರಿಟಿ ಇನ್ನೊಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡೋದು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತೆ. ಸೊ ಆ ಥರದ ಒಂದು ಅತ್ಯಂತ ಬಲಿಷ್ಠ ಮಿಲಿಟರಿ ಪಡೆಗಳನ್ನು ಇನ್ನು ಮುಂದೆ ಅಲ್ಲಿ ನಿಯೋಜನೆ ಮಾಡ್ತಕ್ಕಂಥ ಕೆಲಸ ನೋಡಿ. ಡಬಲ್ ಇಂಜಿನ್ ಸರ್ಕಾರ, ರಾಜ್ಯದಲ್ಲೂ ಒಂದೇ ಸರ್ಕಾರ, ಕೇಂದ್ರದಲ್ಲೂ ಒಂದೇ ಸರ್ಕಾರಗಳಿದ್ದ ಯಾವ ರೀತಿಯಾಗಿ ಬದಲಾವಣೆ ಬರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇರೋದು. ನೋಡಿ, ಫೈನಲಿ ಸುವೇಂದು ಅಧಿಕಾರಕ್ಕೆ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾದವು ಅನ್ನೋದನ್ನು ತುಂಬ ಡೀಟೇಲ್ಡಾಗಿ ಬ್ರೀಫಾಗಿ ಹೇಳ್ಬಿಡ್ತೀನಿ. ಒಂದು, ರಸ್ತೆಗಳಲ್ಲಿ ಮುಸಲ್ಮಾನರು ನಮಾಜ್ ಮಾಡೋದು ನಿಷೇಧ ಆಯಿತು. ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡಗಳ ಮೇಲೆ ಮುಲಾಜಿಲ್ಲದೆ ಬುಲ್ಡೋಜರ್ನ ಪ್ರಯೋಗ ಮಾಡಿ ಧ್ವಂಸ ಮಾಡೋದು. ಎರಡನೇದು, 105 ಎಕರೆ ಭೂಮಿಯನ್ನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ, ಅದು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶಕ್ಕೆ ಒಂದು ಮುಳ್ಳಿನ ತಂತಿ ಬೇಲಿಯನ್ನು ಹಾಕಲಿಕ್ಕೆ. ಇನ್ನು ಹೌರಾ ರೈಲ್ವೆ ಸ್ಟೇಷನಲ್ಲಿ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಅಂಗಡಿಗಳನ್ನು ತೆರವು ಮಾಡಿದ್ದು ಸುವೇಂದು ಅಧಿಕಾರಿ ಅವರು. RG ಕೇಸ್ನಲ್ಲಿ ಯಾರೆಲ್ಲ ಅಕ್ರಮ ಎಸಗಿ ಆ ಒಂದು ದೌರ್ಜನ್ಯಕ್ಕೊಳಗಾದಂಥ ವೈದ್ಯಕೀಯ ವಿದ್ಯಾರ್ಥಿನಿಗೆ ಮೋಸ ಮಾಡಿದ್ರು, ಆ ಕೇಸನ್ನು ತಿರುಚಿದ್ರು, ಆ IPS ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅವ್ರ ವಿರುದ್ಧವಾಗಿ ತನಿಖೆ ನಡೆಸಲಿಕ್ಕೆ ಆದೇಶವನ್ನು ಕೊಟ್ಟಿರೋದು. ಇನ್ನು ಮಮತಾ ಬ್ಯಾನರ್ಜಿ ಮತ್ತು ಅವರ ಅಳಿಯ ಅಭಿಷೇಕ್ ಶರ್ಮಾ ಅವರ ಅಕ್ರಮ ಆಸ್ತಿಯ ಮೇಲೆ ನೋಟಿಸ್ ಕೊಟ್ಟು ಬುಲ್ಡೋಜರ್ ಪ್ರಯೋಗ ಮಾಡಲಿಕ್ಕೆ ತೆರೆಮರೆಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ನಡೆಸ್ತಾ ಇರೋದು. ಇನ್ನೊಂದು, ರಾಷ್ಟ್ರಗೀತೆ ಮದ್ರಸಾಗಳಲ್ಲಿ ಅಂದರೆ ಮುಸಲ್ಮಾನರ ಶಾಲಾ ಕಾಲೇಜುಗಳಲ್ಲಿ, ಜೊತೆಗೆ ಅನುದಾನಿತ ಮತ್ತು ಅನುದಾನ ರಹಿತ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ರಾಷ್ಟ್ರಗೀತೆ ಕಡ್ಡಾಯ. ಇನ್ನು ಚಿಕನ್ ನೆಕ್ ಈಗ ಹೇಳಿದ ಹಾಗೆ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡಿರೋದು, ಜೊತೆಗೆ ಮಹಿಳಾ ದೌರ್ಜನ್ಯ ಕೇಸ್ಗಳ ಮರು ತನಿಖೆಗೆ ಆದೇಶ ಮಾಡಿರೋದು, ಮುಸ್ಲಿಂ ಸಮುದಾಯಗಳನ್ನು OBC ಪಟ್ಟಿಯಿಂದ ಮತ್ತೆ ವಾಪಸ್ ತೆಗೆದುಕೊಂಡಿರೋದು. ಇವೆಲ್ಲ ಕ್ರಮಗಳು ಕೂಡ ಸುವೇಂದು ಅಧಿಕಾರಿ ಬಂದ ಕೇವಲ 2 ವಾರಗಳಲ್ಲಿ ಈ ಥರದ ಒಂದು ಕ್ರಾಂತಿಕಾರಿ ಬದಲಾವಣೆಗಳನ್ನು ತರ್ತಾ ಇರೋದು. ಸ್ನೇಹಿತರೆ, ಇವೆಲ್ಲ ಕ್ರಮಗಳ ವಿರುದ್ಧವಾಗಿ ನಿಮ್ಮ ಅಪಸ್ವರಗಳೇನಾದರೂ ಇದ್ದರೆ, ನಿಮ್ಮ ತಕರಾರು ಏನಾದರೂ ಇದ್ದರೆ ಕಮೆಂಟ್ಸ್ನಲ್ಲಿ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ, ಇನ್ನಷ್ಟು ಏನಾದರೂ ಅಪ್ಡೇಟ್ಸ್ ಇದ್ದರೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.